ಕುರುಪ್ಪು ಸಿನಿಮಾ 300 ಕೋಟಿ ಕಲೆಕ್ಷನ್ ದಾಟಿದ್ರೂ ಡೈರೆಕ್ಟರ್ ಮೇಲೆ ಸೂರ್ಯ ಫ್ಯಾನ್ಸ್ ಸಿಟ್ಟಾಗಿದ್ದಾರೆ. ಹಾಗಾದ್ರೆ ಅಭಿಮಾನಿಗಳ ಕೋಪಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ, ನಿರ್ದೇಶಕ RJ ಬಾಲಾಜಿ ಪೋಸ್ಟ್ ಮಾಡಿದ ಪೋಸ್ಟ್ಗೆ ಅಭಿಮಾನಿಗಳು ಟೀಕೆ ವ್ಯಕ್ತಪಡಿಸ್ತಾ ಇದ್ರೆ, ನಟ ಸೂರ್ಯ ಪೋಸ್ಟ್ ಮಾಡಿದ ಪೋಸ್ಟ್ ಗಮನ ಸೆಳೆದಿದೆ. ಹೌದು, ಸೂರ್ಯ ನಟಿಸಿರುವ RJ ಬಾಲಾಜಿ ನಿರ್ದೇಶನದ ಕರುಪ್ಪು ಚಿತ್ರಕ್ಕೆ ಅಭಿಮಾನಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ತ್ರಿಷಾ ನಾಯಕಿಯಾಗಿ ನಟಿಸಿರುವ ಈ ಚಿತ್ರಕ್ಕೆ ಸಾಯಿ ಅಭ್ಯಂಕರ್ ಸಂಗೀತ ನೀಡಿದ್ದಾರೆ. ಈ ಚಿತ್ರವನ್ನು ಡ್ರೀಮ್ ವಾರಿಯರ್ ಪಿಕ್ಚರ್ಸ್ ನಿರ್ಮಿಸಿದೆ. ಚಿತ್ರ ಇಲ್ಲಿಯವರೆಗೆ 300 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಆದಾಯವನ್ನು ಗಳಿಸಿದೆ. ಇದರ ಮಧ್ಯೆ ನಿರ್ದೇಶಕ RJ ಬಾಲಾಜಿ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರನ್ನು ವೈಯಕ್ತಿಕವಾಗಿ ಭೇಟಿಯಾಗಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದ ಪೋಸ್ಟ್ನಲ್ಲಿ, ಅವರಿಂದಾಗಿಯೇ ಕುರುಪ್ಪು ಚಿತ್ರ ಪ್ರಾರಂಭವಾಯಿತು. ನಾನು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರನ್ನು ಭೇಟಿಯಾದೆ ಎಂದು ನನಗೆ ನಂಬಲು ಸಾಧ್ಯವಿಲ್ಲ ಎಂದು ಪೋಸ್ಟ್ ಮಾಡಿದರು. ಇದು ಸೂರ್ಯ ಅಭಿಮಾನಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ. RJ ಬಾಲಾಜಿ ಈ ಹಿಂದೆ ವೇದಿಕೆಯಲ್ಲಿ ಮಾತನಾಡುತ್ತಾ, ಕರುಪ್ಪು ಚಿತ್ರದ ಕಥೆಯನ್ನು ಮೊದಲು ವಿಜಯ್ಗೆ ಹೇಳಲಾಗಿತ್ತು. ಅವರು ಈ ಚಿತ್ರದಲ್ಲಿ ನಟಿಸಲಿದ್ದಾರೆ ಎಂದುಕೊಂಡಿದ್ದೆವು. ಇದು ಅವರ ಕೊನೆಯ ಚಿತ್ರ. ಆದರೆ ಕೊನೆಯಲ್ಲಿ ವಿನೋದ್ ಅವರ ಚಿತ್ರ ಅವರಿಗೆ ಸೆಟ್ ಆಯಿತು ಎಂದು ಹೇಳಿದ್ದರು. ವಿಜಯ್ ಅವರ ನಂತರ ಸೂರ್ಯ ಚಿತ್ರದ ಕಥೆಯನ್ನು ಕೇಳಿ ಓಕೆ ಎಂದು ಹೇಳಿದರು ಎಂದು RJ ಬಾಲಾಜಿ ಹೇಳಿದರು. ಈಗ ಕರುಪ್ಪು ಚಿತ್ರವನ್ನು ಪ್ರಾರಂಭಿಸಲು ವಿಜಯ್ ಕಾರಣ ಎಂದು ಹೇಳುತ್ತಿದ್ದಂತೆ ಸೂರ್ಯ ಅವರ ಅಭಿಮಾನಿಗಳು RJ ಬಾಲಾಜಿ ಅವರನ್ನು ಟೀಕಿಸುತ್ತಾ ಇದ್ದಾರೆ. ವಿಜಯ್ ಅವರನ್ನು ಮುಂದಿಟ್ಟುಕೊಂಡು ಸೂರ್ಯ ಅವರನ್ನು ಹಿಂದಕ್ಕೆ ತಳ್ಳಿದ್ದಾರೆ ಎಂದು ಅಭಿಮಾನಿಗಳು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈ ಮಧ್ಯೆ ನಟ ಸೂರ್ಯ ತಮ್ಮ ಇನ್ಸ್ಟಾಗ್ರಾಮ್ ಪುಟದಲ್ಲಿ ಪ್ರೀತಿಯಿಂದ ಮುಂದುವರಿಯಿರಿ, ವಿನಮ್ರ ಮತ್ತು ಉದಾರರಾಗಿರಿ ಎಂದು ಪೋಸ್ಟ್ ಮಾಡಿದ್ದಾರೆ. ಇದು ಸೂರ್ಯ ತಮ್ಮ ಅಭಿಮಾನಿಗಳಿಗೆ ನೀಡಿದ ಸಲಹೆ ಎಂದು ಹಲವರು ಕಾಮೆಂಟ್ ಮಾಡುತ್ತಿದ್ದಾರೆ. ಇನ್ನು ಕರುಪ್ಪು ಚಿತ್ರವನ್ನು ಡ್ರೀಮ್ ವಾರಿಯರ್ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ SR ಪ್ರಭು ನಿರ್ಮಿಸಿದ್ದಾರೆ. ಈ ಚಿತ್ರ ಮೇ 14ರಂದು ರಿಲೀಸ್ ಆಗಬೇಕಿತ್ತು. ಆದರೆ ಸಾಲದ ಸಮಸ್ಯೆ ಮತ್ತು ಇತರ ಕಾರಣಗಳಿಂದ ಆ ದಿನ ಬಿಡುಗಡೆ ಆಗಲಿಲ್ಲ. ಮೇ 15ರಂದು ತೆರೆಗೆ ಬಂದ ಕರುಪ್ಪು ಚಿತ್ರಕ್ಕೆ ಅಭಿಮಾನಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ನ್ಯಾಯಾಂಗದಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ಈ ಚಿತ್ರ ಮಾತನಾಡುತ್ತದೆ. ಚಿತ್ರದ ಕ್ಲೈಮ್ಯಾಕ್ಸ್ ದೃಶ್ಯವನ್ನು ಅಭಿಮಾನಿಗಳು ಸ್ವಾಗತಿಸುತ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ಈ ಚಿತ್ರ ಇಲ್ಲಿಯವರೆಗೆ ಒಟ್ಟು 310 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಕಲೆಕ್ಷನ್ ಗಳಿಸಿದೆ ಅಂತ ಹೇಳಲಾಗ್ತಾ ಇದೆ. ಈ ಚಿತ್ರವು ಸೂರ್ಯ ಅವರ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಇದರೊಂದಿಗೆ ಕರುಪ್ಪು ವಿಜಯ್ ಅವರ ಬಿಗಿಲ್ ಮತ್ತು ವಾರಿಸು ಚಿತ್ರಗಳ ಕಲೆಕ್ಷನ್ ಅನ್ನು ಮೀರಿಸಿದೆ. ವಿಜಯ್ ಅವರ ಬಿಗಿಲ್ ಚಿತ್ರ 300 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ವಾರಿಸು ಚಿತ್ರ ಕೂಡ 310 ರೂಪಾಯಿ ರಿಟೇಕ್. ಅದೇ ರೀತಿ ವಾರಿಸು ಚಿತ್ರ ಕೂಡ 310 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಈ ಸಂದರ್ಭದಲ್ಲಿ ಈ ಚಿತ್ರ ಈ ಎರಡೂ ಚಿತ್ರಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಮುರಿದಿದೆ. ಮುಂದಿನ ದಿನಗಳಲ್ಲಿ ಕರುಪ್ಪು ಚಿತ್ರದ ಕಲೆಕ್ಷನ್ ಮತ್ತಷ್ಟು ಹೆಚ್ಚಾಗಬಹುದು ಅಂತ ಹೇಳಲಾಗ್ತಾ ಇದೆ.